ಈಗಿನ ಕಾಲದಲ್ಲಿ ಯಾರ ಮೇಲೆ ಅದು ದ್ವೇಷ ಇದ್ರೆ ಹೊಡಿಯೋದು ಬಡಿಯೋದು ಎತ್ತದು ಕುರ್ಪ ಹಾಕೋದು ಅವೆಲ್ಲ ಸೀನೇ ಇಲ್ಲ. ಯಾಕೆ ಗೊತ್ತಾ? ಮಾಟ ಮಾಡ್ಸಲ್ಲಿ ಎಕ್ಸ್ಪರ್ಟ್ ಗಳಾಗ್ಬಿಡ್ತಾರೆ. ಹೆಂಗೆ ಅಂತಂದ್ರೆ ಆ ವ್ಯಕ್ತಿಗೆ ಸಂಪೂರ್ಣವಾಗಿ ಸರ್ವನಾಶ ಆಗ್ಬೇಕು, ಏಳಿಗೆನೆ ಸಿಗ್ಬಾರ್ದು, ಆ ವ್ಯಕ್ತಿ ಪ್ರತಿದಿನ ನರಳಿ ಸಾಯ್ಬೇಕು, ಯಾವುದೇ ಕೆಲಸ ಮಾಡ್ರು ಅವ್ನ್ ಫೇಲ್ಯೂರ್ ಆಗ್ಬೇಕು, ಅವ್ನ್ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲ ಹೊಂಟೋಗ್ಬೇಕು, ಅವ್ನ್ಗೆ ಡಿವೋರ್ಸ್ ಆಗ್ಬೇಕು, ಇನ್ನು 10 ಹಲವಾರು ತರ ಮಾಟ ಮಾಡಿಸ್ತಾರೆ. ಇವ್ ಮಾಟ ಮಾಡ್ಸಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಅದೇನಪ್ಪಾ ಅಂತಂದ್ರೆ ಒಂದ್ಸಲ ಮಾಟ ಮಾಡ್ಸೋದಿಲ್ಲ, ಪ್ರತಿ ಅಮಾವಾಸ್ಯೆಗೂ ಮಾಟ ಮಾಡಿಸ್ತಾರೆ. 21 ಅಮಾವಾಸ್ಯೆ ಅದು ಬ್ಯಾಕ್ ಟು ಬ್ಯಾಕ್ ಮಾಟ ಮಾಡಿಸೋದು. ಈ ವ್ಯಕ್ತಿಗೆ ಸೋ ಅಂಡ್ ಸೋ ಅವ್ನ್ ಫುಲ್ ಹೆಸರು ಹೇಳಿ ಅವ್ನ್ ಜಾತಕ ಹೇಳ್ಬಿಟ್ಟು ಅವ್ನ ಇಂಥದ್ರಲ್ಲಿ ವಾಸ ಆಗಿದ್ದಾನೆ, ಆ ವ್ಯಕ್ತಿಗೆ ಸರ್ವನಾಶ ಆಗಬೇಕು. ಸಾಲ್ದೇ ಇರೋಕೆ ಫೋಟೋ ಕೂಡ ತಗೊಂಡು ಹೋಗ್ತಾರೆ. ಈಗೇನ್ ಫೋಟೋ ಎಲ್ಲ ಬಿಡಿ, ಇಟ್ಸ್ ವೆರಿ ಈಸಿ. ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇರುತ್ತೆ, ಅಥವಾ ಫೇಸ್ಬುಕ್ ಗೆ ಪ್ರೊಫೈಲ್ ಫೋಟೋ ಇರುತ್ತೆ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಅದು ಅಪ್ಲೋಡ್ ಮಾಡಿರ್ತೀವಿ. ಅದು ಪ್ರಿಂಟ್ ನ ತಗೊಂಡು ಸೀದಾ ತಗೊಂಡು ಹೋಗ್ಬಿಟ್ಟು ಮಂತ್ರವಾದಿ ಮುಂದೆ ಇಟ್ಬಿಡೋದು. ಇಟ್ಬಿಟ್ಟು ಅವ್ರಿಗೆ ಏನೇನು ಇಷ್ಟಾರ್ಥಗಳೆಲ್ಲ ದೇವ್ರ ಹತ್ರ ಯಾವ ತರ ಬೇಡ್ಕೋತಾರೋ ಆ ತರ ಎಲ್ಲ ಕಷ್ಟಾರ್ಥಗಳು, ಇವನಿಂದ ನನ್ಗೆ ಈ ತರ ಕಷ್ಟ ಆಗಿದೆ, ಇವ್ನಿಗೆ ಹಿಂಗ್ ಆಗ್ಬೇಕು, ರವ ನರಕ ಅನ್ಭವಿಸ್ಬೇಕು, ಲೈಫ್ ಅಲ್ಲಿ ಅವ್ನ ಮೇಲೆ ಎದ್ದೇಳಬಾರ್ದು, ಏನೇನೋ ಹೇಳಿ ಟಾಪ್ ಲೆವೆಲ್ ಮಾಟ ಮಾಡ್ಸೋದು. ಅದು ಯಾರು ಮಾಡಿಸ್ತಾರೆ? ಸಂಬಂಧಿಕರೇ ಮಾಡ್ಸೋದು. ಯಾಕೆ ಮಾಡಿಸ್ತಾರೆ? ಹೊಟ್ಟೆ ಕಿಚ್ಚಿಗಾಗಿ ಮಾಡಿಸ್ತಾರೆ. ಜೀವನದಲ್ಲಿ ಏಳ್ಗೆ ಇದೆಯಾ, ಚೆನ್ನಾಗಿ ದುಡ್ಡು ಮಾಡದ್ನ, ಸಖತ್ತಾಗಿ ಹೆಸರು ಮಾಡಿದನ, ಆಗ ನನ್ನ ಮಗನ್ಗೆ ಏನೋ ಒಂದ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹಾಕ್ಸೋದು. ಅದನ್ನ ಕಂಡಿಡಿಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ, ಯಾವಾಗ್ಲೂ ಎಡುವುದು, ಗಾಡಿಲಿ ಹೋಗ್ತಾ ಇರ್ತಾನೆ, ಅವಾಗ ಆಕ್ಸಿಡೆಂಟ್ ಆಗ್ತಾ ಇರೋದು, ಅಥವಾ ಸ್ಕಿಡ್ ಆಗಿ ಬೀಳ್ತಾ ಇರೋದು. ಪ್ರತಿ ಸಲನೂ ಅಷ್ಟೇ ಒಬ್ಬ ವ್ಯಕ್ತಿಗೆ ಮಂಡಿ ನೋವ್ತಾ ಇರೋದು, ಉಳ್ಕಿದ ಜಾಗದಲ್ಲೇ ಕೈ ಉಳ್ಕೋದು, ಉಳ್ಕಿದ ಜಾಗದಲ್ಲೇ ಕಾಲು ಉಳ್ಕೋದು, ಎಡವಿದ ಜಾಗದಲ್ಲೇ ಎಡುವುದು. ಸೊ ಈ ತರ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಹೆಂಗೆ ಬಂದು ಅವ್ರು ಮಾಟ ಮಾಡಿಸ್ತಾರೆ? ನಮ್ಮ ಮನೆ ಒಳಗಡೆ ಬಂದು ಮಾಟ ಮಾಡಿಸ್ತಾರ, ಹೊರಗಡೆ ಇದ್ದು ಮಾಟ ಮಂತ್ರ ಮಾಡಿಸ್ತಾರ, ಅಥವಾ ಅಲ್ಲೋ ಒಂದ್ ಕಡೆ ಕೂತ್ಕೊಂಡು ಅವ್ರು ಆಪರೇಟ್ ಮಾಡ್ತಾರ ಅಂದ್ರೆ ಎಲ್ಲಾ ತರಾನು ಚಾನ್ಸಸ್ ಇರುತ್ತೆ. ಅವಾಗ ಸಂಬಂಧಿಕರು ಮನೆಗೆ ಬರ್ತಾರೆ. ಯಾಕೆ ಬರ್ತಾರೆ? ಅಡಿಗೆ ಮಾಡಾಕೋ ಅಥವಾ ಯಾರೋ ಬಂದ್ರು ಅಂತ ಹೊರಡೆ ಹೋಗಿದ್ದಾಗ ಅಲ್ಲಿ ಸಂಬಂಧಿಕರು ಕುಂತಿರ್ತಾರೆ. ಫಸ್ಟ್ ಡೇ ಫುಲ್ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಡೇ ಸ್ಕೀಮ್ ಹಾಕೋದು. ಈ ತರ ಸೀದಾ ತಗೊಂಡೋಗಿ ರೂಮ್ ಅಲ್ಲೋ, ಮಂಚದ ಅಡಿಲೋ, ಹಾಸಿಗೆ ಅಡಿಲೋ, ಅಥವಾ ಕಾಣ್ದಿರ ಯಾವ್ದೋ ಒಂದ್ ಕಡೆ ಬಟ್ಟೆ ಎಲ್ಲ ತುರ್ಕಿಟ್ಟಿರ್ತೀವಲ್ಲ, ಆ ತುರ್ಕಲ್ಲಿ ಎಲ್ಲೋ ಒಂದ್ ಕಡೆ ಇಟ್ಬಿಡೋದು, ಸಜ್ಜೆ ಮೇಲೆ ಹಾಕಿಟ್ಬಿಡೋದು, ಒಂದು ಪಟ್ನ ತರ ಕಟ್ಕೊಂಡ್ ಬಂದ್ಬಿಡ್ತವೆ, ಸಿಲಿಂಟ ಹಿಂಗ್ ಇಟ್ಕೊಂಡಿರ್ತಾರೆ, ಸಾಮಾನ್ ಹಿಂಗ್ ಇಟ್ಬಿಡೋದು. ಇದೆಲ್ಲ ಓಕೆ. ಅವ್ರ ಕೈಲಿ ಅಪ್ಪಿ ತಪ್ಪಿ ಕೂಡ ನಮ್ ಕೂದ್ಲುಗಳು ಸಿಗ್ಬಾರ್ದು. ಕೂದ್ಲು ಸಿಕ್ಕೇ ಸಿಗುತ್ತೆ. ನಾವು ಬಾಚ್ಕೊಂಡಿದ್ದಾಗ ಅವ್ರು ಅಬ್ಸರ್ವ್ ಮಾಡ್ತಿರಲ್ವಾ, ಅಬ್ಸರ್ವ್ ಮಾಡೇ ಮಾಡ್ತಾರೆ. ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಎರಡೆ ಬಿದ್ದೇ ಇರುತ್ತಲ್ವಾ, ಅದನ್ನ ಎತ್ಕೊಂಡು ಹೋಗ್ತಾರೆ. ಯಾವತ್ತೂ ಅಷ್ಟೇ ಯಾರೇ ಆಗ್ಲಿ ಎದುರಿಗೆ ಬಂದು ನಿನ್ ಕಂಡ್ರೆ ನಂಗೆ ಹೊಟ್ಟೆ ಕಿಚ್ಚಿದೆ, ನೀನ್ ಬೆಳಿತಾ ಇರೋದ್ ನನ್ಗೆ ಇಷ್ಟ ಇಲ್ಲ, ನೀನ್ ಹೆಸರು ಮಾಡ್ತಿರೋದ್ ನನ್ಗೆ ಇಷ್ಟ ಇಲ್ಲ, ಅದಕ್ಕೆ ನಾ ಮಾತಾಡ್ಸಲ್ಲ ಅಂತ ಹೇಳೋದೇ ಇಲ್ಲ. ವಾವ್ ಸೂಪರ್, ಹಾಯ್ ಚೆನ್ನಾಗಿದ್ದೀರಾ, ಮಸ್ತಾಗಿದ್ದೀರಾ, ವಾವ್ ಬಾಯ್ ಚೆನ್ನಾಗಿದ್ದೀರಾ ಅನ್ಕೊಂಡು ಹಿಂದ್ಗಡೆ ಹೋಗ್ಬಿಟ್ಟು ಸ್ಕೀಮ್ ಹಾಕೋದು. ಅಂದ್ರೆ ಬೆನ್ನಿಗೆ ಚೂರಿ ಹಾಕುವವರು ಅಂತಾನೆ ಹೇಳ್ಬೋದಾಗಿರುತ್ತೆ ಮೇಲ್ನೋಟ ಹಾಕಿದನ್ನ. ಈ ವಿಚಾರ ಯಾಕೆ ಹೇಳ್ದೆ ಅಂತಂದ್ರೆ ನಮಗ್ ಬಂದಿರ್ತಕ್ಕಂತ ಒಂದು ಮಾಹಿತಿ ಪ್ರಕಾರವಾಗಿ ತುಂಬಾ ಆತ್ಮೀಯರಿಗೆ ಆದ ಅನುಭವ, ಅಂದ್ರೆ ಅವರ ಒಂದು ಫ್ಯಾಮಿಲಿಯಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆನ ನಮ್ಮ ಹತ್ರ ಹೇಳಿರ್ತಾರೆ. ಆ ವಿಚಾರ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡಿರ್ತೀನಿ. ಅದ್ರ ಬದಲಾಗಿ ಅಂದ್ರೆ ಪ್ರತಿಯೊಬ್ರು ಸಂಬಂಧಿಕರು ಇದೇ ತರಾನೇ ಮಾಡ್ತಾರೆ ಅಂತ ನಾವ್ ಹೇಳ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ರು ಒಂದು ಕುಲ್ ಬುದ್ಧಿ ಇರೋರು ಈ ತರ ಮಾಡಬಹುದು ಅಂತ ನಾನು ಹೇಳ್ತಾ ಇದೀನಿ. ಅವತ್ತು ಯಾರಿಗೂ ಟಾರ್ಗೆಟ್ ಮಾಡಿ ನಾನು ಇಲ್ಲಿ ಹೇಳ್ತಾ ಇಲ್ಲ. ಈ ವಿಚಾರದ ಬಗ್ಗೆ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ